ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗೇ ಇದ್ದೀನಿ. ಇನ್ನು ಇವತ್ತು ಒಂದು ಸಿಂಪಲ್ಲಾಗಿ ಟೆಂಪಲ್ ರನ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿದ್ದಾಯಿತು. ಸೊ ನೋಡ್ಬೋದು, ಲಿಕ್ಕು, ಧನ್ಯ ಮತ್ತು ಮಹೇಶ್ ಗೌಡ, ಅಭಿಯವರು ಮತ್ತು ನಾನು ಎಲ್ಲರೂ ಸಂಜೆನೇ ಹೊರಟ್ವಿ. ಇನ್ನು ಹೊರಟಾದ್ಮೇಲೆ ಮಧ್ಯ ಟೈಮ್ ಆಗಿತ್ತು ಅಂತೇಳಿ ಊಟಕ್ಕೆ ಕೂಡ ನಿಲ್ಲಿಸಿದ್ವಿ. ಅಲ್ಲಿ ಸುಪ್ರೀತ್ ಕೂಡ ಜಾಯ್ನ್ ಆಗಿದ್ದರು. ಸೊ ಅವ್ರ ಜೊತೆಗೆ ಊಟ ಮಾಡಿಕೊಂಡು ನಾವು ಬಂದಿದ್ದು ಮೊದಲನೇದಾಗಿ ಗೊರವನಹಳ್ಳಿಗೆ. ಸೊ ಬಂದು ಅಲ್ಲೇ ರೂಮ್ ಬುಕ್ ಆಗಿರೋದ್ರಿಂದ ಅಲ್ಲೇ ಸ್ಟೇ ಆದ್ವಿ. ಸೊ ಮಾರ್ನಿಂಗ್ ಬೇಗನೆ ದರ್ಶನ ಸಿಗುತ್ತೆ ಅಂತೇಳಿ ನೈಟೇ ಬಂದಿದ್ದಾಯಿತು. ರೂಮ್ ಅಂತೂ ತುಂಬಾ ನೀಟಾಗಿತ್ತು. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಹೊರಗಡೆ ಬಂದು ನೋಡಿದ್ವಿ. ಆಲ್ರೆಡಿ ತುಂಬ ಬೆಳಕಾಗಿತ್ತು. ಎಲ್ಲರೂ ಕೂಡ ಆಲ್ರೆಡಿ ಎದ್ಬಿಟ್ಟಿದ್ರು ಅನ್ಸುತ್ತೆ. ನಾವೇ ಬೇಗ ಅಂದ್ಕೊಂಡ್ರೆ ಎಲ್ಲರೂ ನಮಗಿಂತೂ ಬೇಗನೆ ಬಂದುಬಿಟ್ಟಿದ್ರು. ಇನ್ನು ಇಲ್ಲಿ ಕಮಲ್ದು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಎಲ್ಲರೂ ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಹೊರಟಾಗ ಅಲ್ಲಿ ಇನ್ನೂ ದೇವ್ರ ದರ್ಶನ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ನಾವು ನಿಂತ್ಕೊಂಡಿದ್ವಿ. ಹೊರಗಡೆ ನೋಡ್ತಾ ಇದ್ದೀರಾ, ಇದು ಗೊರವನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಲು. ಇನ್ನು ಹೊರಗಡೆ ಈ ಥರ ಕಾಣುತ್ತೆ. ಒಳಗಡೆ ಫೋನಲ್ಲೂ ಇಲ್ಲ, ಹಾಗಾಗಿ ಹೊರಗಡೆನೇ ತೋರಿಸ್ತಾ ಇದ್ದೀನಿ. ಇನ್ನು ಇಲ್ಲಿ ನವಗ್ರಹ ದೇವಸ್ಥಾನ ಅದೆಲ್ಲ ಇತ್ತು. ನಾವು ಕೂಡ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವಸ್ಥಾನನ ನೋಡ್ತಾ ಇದ್ವಿ. ಪ್ರತಿಯೊಂದೂ ಕೂಡ ತುಂಬಾ ಶಾಂತವಾಗಿತ್ತು. ಅದಾದ ತಕ್ಷಣ ನಾನಿಲ್ಲಿ ಈ ಕಡೆ ಬಂದು ಈ ಕಡೆ ತಿರುಗೋ ಅಷ್ಟೊತ್ತಿಗೆ ಇಲ್ಲೊಬ್ರು ಅಕ್ಕ ಎಷ್ಟು ಚೆನ್ನಾಗಿ ನೀರು ಹಾಕಿ ರಂಗೋಲಿನ ಬಿಡ್ತಾಯಿದ್ರು. ಹತ್ರಕ್ಕೆ ಹೋದ ತಕ್ಷಣ ನೋಡೋದಕ್ಕೆ ಒಂಥರ ಖುಷಿ ಅನ್ನಿಸ್ತಿತ್ತು. ಅವರನ್ನು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು. ಆ ಕೆನ್ನೆಗೆಲ್ಲ ಅರಿಶಿನ ಹಚ್ಕೊಂಡು ಕುಂಕುಮ ಹಚ್ಕೊಂಡು ಒಂಥರ ಮಹಾಲಕ್ಷ್ಮಿ ಥರನೇ ಕಾಣ್ತಾಯಿದ್ರು. ಅಕ್ಕ ನಿಮ್ಮ ಸ್ಮೆಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟೆ. ಅವ್ರು ಅವಾಗಿಂದ ನಗ್ತಾನೇ ಇದ್ದರು. ತುಂಬ ಖುಷಿ ಅನ್ನಿಸ್ತಿತ್ತು. ಸೊ ಅವರ ಒಂದು ನಗು ಮುಖ ನೋಡಿ ನನಗೆ ದೇವಿನೇ ನೋಡ್ದಂಗೆ ಆಯಿತು, ಮಹಾಲಕ್ಷ್ಮಿನ. ಸೊ ಹಾಗಾಗಿ ಅವ್ರ ಹತ್ರ ಮಾತಾಡ್ಕೋತಾನೆ ಅವ್ರು ರಂಗೋಲಿ ಬಿಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ದೇವಸ್ಥಾನ ಒಂದು ಕಡೆ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಒಂದು ಕಾಯಿ ಮಂಗಳಾರತಿ ತಟ್ಟೆನೂ ಕೂಡ ಇತ್ತು. ಸೊ ಕಾಯಿ ಹಣ್ಣು ಎಲ್ಲ ಇತ್ತು ಅದರಲ್ಲಿ ಪ್ರಸಾದ ತಟ್ಟೆಯಲ್ಲಿ. ಇಲ್ಲಿ ಕಾಯಿನೂ ಕೂಡ ಹೊಡೆಯೋದಕ್ಕೆ ಸಪ್ರೇಟಾಗಿ ಹೊರಗಡೆನೇ ಹೊಡ್ಕೋಬೇಕು. ಆಮೇಲೆ ಈ ಒಂದು ಯಾವುದು ಕಮಲ್ದು ಮೇಲೆ ಹೆವಿ ಕ್ರಶ್ ಆಗಿಬಿಟ್ಟಿತ್ತು. ಹಾಗಾಗಿ ಒಂದೆರಡು ಫೋಟೋಸ್ನೂ ಕೂಡ ತೊಗೊಂಡೆ. ಅಷ್ಟೊತ್ತಿಗೆ ಇಲ್ಲೂ ಒಂದು ಸ್ವಲ್ಪ ಜನ ಎಲ್ಲರೂ ಬೇರೆ ಊರಿಂದ ಬಂದಿದ್ದರು. ಫೋಟೋ ತಕ್ಕೊಡಮ್ಮ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೆ ಈ ಕಡೆ ಬರ್ರಿ ಆಂಟಿ ತಕ್ಕೊಡ್ತೀನಿ ಅಂತ ಅಂದೆ. ಅವ್ರು ಎಷ್ಟು ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ರು. ಎಲ್ಲರ ತಟ್ಟೆಲ್ಲೂ ಪೂಜೆ ತಟ್ಟೆ ಇತ್ತು. ಎಲ್ಲ ದೇವಿ ದರ್ಶನನ ನೀಟಾಗಿ ಮಾಡ್ಕೊಂಡಾದ್ಮೇಲೆ ನಾವು ಬಂದಿದ್ದು ಇದೇ ಅಂಗಡಿಗೆ. ಯಾಕಂದರೆ ಈ ಶಾಪಲ್ಲಿ ಆಲ್ರೆಡಿ ಲಿಕ್ಕು ಬಂದು ನಿಂತ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ನಾನೇ ಲೇಟು. ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗೂ ಕೂಡ ಹಾರಗಳನ್ನೆಲ್ಲ ತೊಗೊಂಡೋಗಿದ್ವಿ. ಹಾಗಾಗಿ ಅಮ್ಮ ಇನ್ನೊಂದು ಸ್ವಲ್ಪ ಹಾರ ತೊಗೊಂಬಾ ಅಂತ ಹೇಳಿದ್ರು. ಅದಕ್ಕೋಸ್ಕರ ಬಂದಿದ್ದಾಯಿತು. ನಾನು ಅಭಿಯವ್ರಿಗೆ ಕೇಳ್ತಿದ್ದೆ, ಏನಾದ್ರು ತೊಗೊಳ್ಳೋಣ ರೀ ನಾವು ಅಂತ. ಬೇಡ ಅಂತ ಹೇಳಿದ್ರು. ಬಟ್ ಇಲ್ಲಿ ಗುಂಡನ್ನು ನೋಡ್ಬೋದು, ಸುಮ್ಮನೆ ಕೂತ್ಕೊಂಡಿದ್ದೆ. ನನಗೆ ಎಲ್ಲಿ ಚೇರ್ ಸಿಗುತ್ತೋ ಅಲ್ಲೆಲ್ಲ ಕೂತ್ಕೊಂಡು ಬಿಡ್ತಿದ್ದ. ಸೊ ಅದಾದಮೇಲೆ ನಾವಿಲ್ಲಿ ಒಳಗಡೆ ಬಂದೆ. ಇಷ್ಟೊಂದು ಐಟಮ್ಸ್ ಇದೆ. ಈ ಕಡೆ ನೋಡಿದ್ರೆ ಹಿತ್ತಾಳೆ ಐಟಮ್ಸ್ ಇತ್ತು. ಇನ್ನು ಈ ಕಡೆ ಜರ್ಮನ್ ಸಿಲ್ವರು, ಆಮೇಲೆ ಬ್ಯಾಂಗಲ್ಸು ಅದೆಲ್ಲ ಇತ್ತು. ಈ ಕಡೆ ಚಿಕ್ಕ ಮಕ್ಳಿಗೆ ಆಟ ಆಡೋ ಸಾಮಾನುಗಳು ಕೂಡ ಇದ್ವು. ಎಲ್ಲ ನೋಡ್ತಾ ಇದ್ರಿ, ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೂ ಕೂಡ ಅನ್ನಿಸ್ತಾ ಇತ್ತು. ಸರ, ಬಳೆ ಎಲ್ಲದೂ ಕೂಡ ಇತ್ತು. ಇನ್ನು ಅಭಿಯವರು ಏನು ಬೇಡ ಅಂತಿದ್ದವರು ಇಷ್ಟೊಂದು ಶಾಪಿಂಗ್ ಮಾಡಿಬಿಟ್ಟಿದ್ರು. ಆ ಅಕ್ಕ ಇಲ್ಲೂ ಕೂಡ ಬಂದರು. ಇವರು ನಮ್ಮ ಹೂವಿನ ಹಡಗಲಿರು ಅಂತ ಕೇಳಿ ತುಂಬಾ ಖುಷಿ ಆಯಿತು. ಅಭಿಯವರು ಇಷ್ಟೆಲ್ಲ ಹಾರಗಳನ್ನ ತೊಗೊಂಡು ಬಾರ್ಗೇನ್ ಮಾಡ್ತಾಯಿದ್ರು. ಹಣ ಆ್ಯಕ್ಚುಲಿ ನಮಗೆ ತುಂಬಾ ಕಡಿಮೆ ಪ್ರೈಸಿಗೆ ಸಿಕ್ತು, ಹೋಲ್ಸೇಲ್ ಪ್ರೈಸಿಗೆ ಅಂತಲೇ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಅಂದರೆ ಈ ಶಾಪಲ್ಲಿ ಬೈ ಮಾಡಿ. ತುಂಬಾ ಚೆನ್ನಾಗಿ ಮಾತು ಹೇಳ್ತಾರೆ. ಆಮೇಲೆ ತುಂಬ ಕಡಿಮೆ ಪ್ರೈಸ್ಗೆ ಕೊಡ್ತಾರೆ. ಇದು ದೇವಸ್ಥಾನದ ಎಡಗಡೆ ಭಾಗದಲ್ಲಿ 2ನೇ ಅಂಗಡಿನೇ ಇದು. ಎಲ್ಲ ಥರದ್ದು ಹೂವಿನ ಹಾರಗಳಿದೆ. ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿತ್ತು. ಎಲ್ಲ ನೋಡಿದ್ರೆ ನ್ಯಾಚುರಲ್ ಫ್ಲವರ್ಸ್ ಏನೋ ಅಂತ ನಂಗೆ ಫೀಲ್ ಬರ್ತಾಯಿತ್ತು. ಅಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇತ್ತು. ನಾನು ಕೂಡ ಈ ಥರ ನೋಡಿದೆ. ಆಮೇಲೆ ಬಳೆನೂ ಅಷ್ಟೇ ತುಂಬ ಚೆನ್ನಾಗಿದ್ವು. ಜರ್ಮನ್ ಸಿಲ್ವರು, ದೇವ್ರ ಫೋಟೋಗಳು, ಆಮೇಲೆ ಈ ಕಡೆ ನೋಡಿದ್ರೆ ಹಿತ್ತಾಳೆ ಐಟಮ್ಸು, ತಾಮ್ರದ ಐಟಮ್ಸ್ ಕೂಡ ಇತ್ತು. ಇವೆಲ್ಲ ನಮ್ಮ ಶಾಪಲ್ಲೂ ಸಿಗುತ್ತೆ. ಬಟ್ ಆದ್ರೂ ಅದನ್ನೆಲ್ಲ ಒಂದೇ ಕಡೆ ನೋಡೋದು ಒಂಥರ ಹಬ್ಬ ಅನ್ನಿಸ್ತಾ ಇತ್ತು. ಅದಾದ ತಕ್ಷಣವೇ ದೇವರಿಗೆ ಮಂಗಳಾರತಿ ನಡೀತಾ ಇತ್ತು. ಸೊ ಹೊರಗಡೆ ನಿಂತ್ಕೊಂಡೆ ನೋಡ್ಕೊತಾ ಇದ್ವಿ. ತುಂಬಾ ರಶ್ ಆಗ್ತಾಯಿತ್ತು ಬರ್ತಾ ದೇವಸ್ಥಾನ. ಅದಾದಮೇಲೆ ಅಲ್ಲಿಂದ ಕೈ ಮುಗಿದು ಹೊರಗಡೆ ಬಂದ ತಕ್ಷಣವೇ ಮತ್ತು ಕಮಲ್ದು ಮೇಲೇ ನೋಡ್ತಾ ಇದ್ದೆ ನಾನು. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಫ್ಲವರ್ ಅಂತ ಎಲ್ಲ ಹೇಳಿಬಿಟ್ಟು. ಇಲ್ಲಿ ನೋಡ್ಬೋದು ನೀವು ಪೂಜೆ ಐಟಮ್ಸ್ನೆಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ. ನನಗೆ ಈ ಬಳೆ, ಚಿಕ್ಕದ ಬಳೆ ತುಂಬ ಇಷ್ಟ. ಅದನ್ನು ಕೂಡ ಒಂದು ತೊಗೊಂಡೆ ನಾನು. ಅದಾದಮೇಲೆ ಅಭಿಯವರು ಕಾರಿಗೆ ಮುಂದ್ಗಡೆ ಹಾಕೋಕ್ಕೆ ಒಂದು ಚಿಕ್ಕ ಹಾರ ಬೇಕು ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಇವ್ರು ತೊಗೋತಾಯಿದ್ರು. ಅದಾದಮೇಲೆ ಇವರು
ಊಟಕ್ಕೆ ಟಿಫನಿಗೆ ಹೋಗೋಣ ಅಂತ ಎಲ್ಲ ಹೇಳಿಬಿಟ್ಟು ಸೊ ಪ್ರಸಾದಕ್ಕೆ ಹೋದ್ವಿ. ಸೊ ಪ್ರಸಾದಕ್ಕೆ ಹೋದ ತಕ್ಷಣವೇ ಎಷ್ಟು ಚೆನ್ನಾಗಿತ್ತು ಅಂದರೆ ಹಾಲ್ ತುಂಬ ನಿಶಬ್ದವಾಗಿತ್ತು. ಸೊ ನಾವು ಕೂಡ ಹೋಗಿ ಅಲ್ಲಿಗೆ ಹೋದ ತಕ್ಷಣವೇ ಅಲ್ಲಿಗೆ ಪ್ಲೇಟ್ನ ತಗೊಂಡು ಬಿಸಿಬೇಳೆಭಾತ್ ಮಾಡಿದ್ರು, ಅದನ್ನು ಕೂಡ ಹಾಕ್ಕೊಂಡು ತಿಂತಾ ಇದ್ವಿ. ಇನ್ನು ಈ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ನಮಗೆ ಒಂದು ಪಾಠ ಕಲಿಸ್ತಾಳೆ. ಅದೇನೆಂದರೆ ಶ್ರದ್ಧೆ, ನಂಬಿಕೆ ಮತ್ತು ಧೈರ್ಯ ಹೊಂದಿದ್ರೆ ಯಾವುದನ್ನಾದರೂ ಸಾಧಿಸ್ಬೋದು. ಅಂದರೆ ಹಣ, ಐಶ್ವರ್ಯ ಎಂಬುವು ದೇವಿಯ ಆಶೀರ್ವಾದದೊಂದಿಗೆ ಇರಬಹುದಾಗಿದೆ ಅಂತೆಲ್ಲ ಹೇಳ್ತಾರೆ. ಈ ಸಂದೇಶವನ್ನು ಕೊಡುತ್ತೆ ಈ ದೇವಾಲಯ ಅಂತಲೇ ಹೇಳ್ಬೋದು. ನನಗಂತೂ ಈ ದೇವಸ್ಥಾನಕ್ಕೆ ಭೇಟಿ ಆದಮೇಲೆ ಎಷ್ಟೋ ನೆಮ್ಮದಿ ಅನ್ನಿಸ್ತಾ ಇತ್ತು. ತಾಯಿ ದರ್ಶನ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ನಮ್ಮ ಪಯಣ ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿಂದ ನಾವು ಸ್ವಲ್ಪ ಒಂದು 50 ಕಿಲೋಮೀಟರ್ ಬಂದ್ವಿ ಅನಿಸುತ್ತೆ. ಸೊ ಬರ್ತಾ ಇದ್ದಾಗ ನೋಡಿ ಇದೇ ಹಾರನೇ ತೊಗೊಂಡಿದ್ದು ಅಲ್ಲಿ 2, ಒಂದು ಮಿರರ್ಗೆ ಹಾಕೋಕ್ಕೆ, ಒಂದು ಗಣೇಶಂಗೆ ಹಾಕೋಕ್ಕೆ ಅಂತೆಲ್ಲ ಹೇಳಿ. ಇನ್ನು ನಾವು ಅಲ್ಲಿಂದ ಬಂದಿದ್ದು ಎಲ್ಲಿ ಅಂತಂದರೆ, ಸೊ ನೀವಿಲ್ಲ ಆರ್ಚ್ ನೋಡ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ದೇವರಾಯನ ದುರ್ಗ ಅಂತ. ನಾನು ಇದನ್ನು ಒಂದು ಸತಿ ಹಿಂಗೆ ಗೂಗಲ್ ಮಾಡಿದಾಗ ಎಷ್ಟು ಬ್ಯೂಟಿಫುಲ್ ಆಗಿತ್ತು ಪ್ಲೇಸ್ ಅಂತ ಅಂದರೆ ಎಲ್ಲ ಮಾರ್ನಿಂಗೇ ಬರಬೇಕು ಅಂತ ತುಂಬಾ ಆಸೆ ಇತ್ತು. ಸ್ವಲ್ಪ ಲೇಟ್ ಆಯಿತು. ಇದು ತುಮಕೂರಿಂದ ತುಂಬಾ ಹತ್ತಿರ ಇದೆ. ಅರೌಂಡ್ 19 to 20 ಕಿಲೋಮೀಟರ್ಸ್ ಇದೆ. ಸೊ ನೀವು ಯಾರಾದರೂ ಬರೋದಿದ್ರೆ ಬನ್ನಿ, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹೋಗ್ತಾ ಇದ್ದೀವಿ, ಎಲ್ಲ ಕಡೆ ಗುಡ್ಡ ಆ ಥರನೇ ಕಾಣಿಸ್ತಾ ಇದೆ. ಈ ಥರ ನೀರು ಕೂಡ ಇತ್ತು. ಅದನ್ನೆಲ್ಲ ನೋಡ್ತಾ ಇದ್ದರೆ ಎಷ್ಟು ಖುಷಿ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ನೋಡ್ಬೋದು ಎಲ್ಲ ಕಾಡು ಮಧ್ಯೆನೇ ಹೋಗ್ತಾ ಇದ್ದೀವೇನೋ ಅನ್ನೋ ಫೀಲ್ ಆಗ್ತಾ ಇತ್ತು. ಒಂಥರ ಮಲೆನಾಡು ಫೀಲ್ ಆಗ್ತಾ ಇತ್ತು ಇಲ್ಲಿ. ಅಂದರೆ ಪ್ಯೂರ್ಲಿ ಮಲೆನಾಡು ಥರ ಅನಿಸ್ತಾ ಇತ್ತು. ಸೊ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ 2 ದೇವಸ್ಥಾನ ಇದೆ, ಒಂದು ಬೆಟ್ಟದ ಮೇಲೆ ಮತ್ತು ಇನ್ನೊಂದು ಕೆಳಗಡೆನೇ ಇತ್ತು. ಸೊ ಮೊದಲಿಗೆ ಕೆಳಗಡೆ ಇರೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮೇಲ್ಗಡೆ ಇರೋ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಹೊರಟಿದ್ದಾಯಿತು. ಸೊ ಇಲ್ಲಿ ಒಂದು ಆರ್ಚ್ ಮುಖಾಂತರ ಒಳಗಡೆ ಹೋಗಬೇಕು. ಸೊ ಒಳಗಡೆ ಹೋಗಿ ದೇವಸ್ಥಾನಲ್ಲಿ ಕಾಣಿಸಿದೆ ಅಲ್ವಾ, ಅದೇ ದೇವಸ್ಥಾನ. ಸೊ ಗಾಡಿನ ಇಲ್ಲೇ ನಿಲ್ಲಿಸಿ ನಡ್ಕೊಂಡು ಹೋದ ತಕ್ಷಣ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನದ ದ್ವಾರಬಾಗಿಲಿಗೆ. ನನಗಂತೂ ಏನು ನಡೀತಾ ಇದೆ ಒಳಗೆ ಅಂತಲೇ ಗೊತ್ತಾಗಲಿಲ್ಲ. ಬಟ್ ಒಳಗಡೆ ಹೋದ ತಕ್ಷಣವೇ ರೈಟ್ ಸೈಡಿಗೆ ನೋಡಿದ ತಕ್ಷಣ ಅಲ್ಲಿ ಮದುವೆನಾ ಅಂತ ಅಂದ್ಕೊಂಡ್ಬಿಟ್ಟೆ. ಆಮೇಲೆ ಗೊತ್ತಾಗಿದ್ದು ಒಳಗಡೆ ಇಲ್ಲಿ ಹೋಮನ ಮಾಡಿಸ್ತಿದ್ದಾರೆ ಅಂತ. ಸೊ ಇಡೀ ದೇವಸ್ಥಾನನ ಫುಲ್ಲಾಗಿ ಫ್ಲವರ್ಸಿಂದ ಡೆಕೋರೇಷನ್ ಮಾಡಿದರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲೂ ಕೂಡ ಬೋರ್ಡ್ ಹಾಕಿದ್ರು ವಿಡಿಯೋ ಮಾಡೋ ಹಾಗಿಲ್ಲ ಅಂತ. ಬಟ್ ಅಲ್ಲಿ ಯಾರು ಪೂಜೆ ಮಾಡಿಸ್ತಿದ್ದಾರೋ ಅವರು ವಿಡಿಯೋ ಮಾಡಬೇಕು ಅಂತ ಎಲ್ಲ ಸೆಟಪ್ ಮಾಡ್ಕೊಂಡಿದ್ರು. ಸೊ ಅವ್ರ ಜೊತೆ ನಾನು ಕೂಡ 1-2 ಕ್ಲಿಪ್ನ ತೊಗೊಂಡೆ. ಸೊ ಈ ಥರ ಎಲ್ಲ ಹೂವಿನ ಅಲಂಕಾರ ಮಾಡಿದರು. ಯಾರು ಮಾಡಿಸಿದ್ದು ಈ ಒಂದು ಅಲಂಕಾರನ ನಂಗೆ ಗೊತ್ತಿಲ್ಲ. ಲಿಟ್ರಲಿ ತುಂಬ ಚೆನ್ನಾಗೇ ಮಾಡಿಸಿದ್ರು. ಸೊ ದೇವರಿಗೆ ಕೈ ಮುಗಿದು ಅಲ್ಲಿನೂ ಪೂಜೆ ಎಲ್ಲ ನಡೀತಾ ಇತ್ತು. ಸೊ ತುಂಬ ಜನ ಇದ್ದರು, ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅದಾದಮೇಲೆ ಅಲ್ಲಿ ಅವರೆಲ್ಲ ಪೂಜೆನ ಮುಗಿಸಿದ ತಕ್ಷಣ ನಾನು ಯಾವತ್ತೂ ಈ ದೇವಸ್ಥಾನ ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ದೇವಸ್ಥಾನನ. ಎಲ್ಲ ಅಲಂಕಾರ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅಲ್ಲಿರೋರ್ನೆಲ್ಲರನ್ನೂ ಒಂದು ಸತಿ ನೋಡಿ ದೇವ್ರ ದರ್ಶನನೂ ಕೂಡ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಬೇಕಾಗಿತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಳಸನೂ ಕೂಡ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ಸೊ ಅದನ್ನೆಲ್ಲನೂ ನೋಡಿಕೊಂಡು ನಾವು ದೇವರಿಗೆ ಕೈ ಮುಗಿದು ನಮ್ಮ ಮುಂದಿನ ಪ್ರಯಾಣನ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ತಕ್ಷಣ ಪಕ್ಕಕ್ಕೂ ಕೂಡ ದೇವಸ್ಥಾನ ಇತ್ತು, ಅಲ್ಲೂ ಕೂಡ ಭೇಟಿ ಮಾಡಿದ್ವಿ. ಅದಾದಮೇಲೆ ಹೊರಗಡೆ ಬರ್ಬೇಕಾದ್ರೆ ಅಭಿಯವ್ರು ನೋಡಿ ನಮ್ಮದು ಒಂದು ಫೋಟೋ ತೆಗೀರಿ ಅಂದರೂ ತೆಗಿಯಲ್ಲ. ಇಲ್ಲಿ ಎಲ್ಲ ಹೆಣ್ಮಕ್ಳದ್ದು ಫೋಟೋ ತಗೊಂಡು ನಿಂತಿದ್ರು. ಅವ್ರಿಗೊಂದು ಸ್ವಲ್ಪ ಹೊತ್ತು ಕಾಡಿಸಿ ನಮ್ಮದು ಕೂಡ 1-2 ಫೋಟೋಸ್ನ ತೆಗೆಸ್ಕೊಂಡು, ಯಾಕಂದರೆ ಸ್ವಲ್ಪ ಹೊಟ್ಟೆ ಉರಿಯುತ್ತಲ್ವ, ನಮ್ಮ ಫೋಟೋ ತೆಗಿಯಲ್ಲ ಎಲ್ಲರದ್ದು ತೆಗಿತಾರೆ ಅಂತ. ಸೊ ಹಾಗಾಗಿ ಅವ್ರ ಥರ ಸುಮ್ಮನೆ ಕಾದಾಡಿಕೊಂಡು ಜಗಳ ಮಾಡಿಕೊಂಡು ಹೊರಗಡೆ ಬಂದ್ವಿ. ಅದಾದಮೇಲೆ ಟೆಂಪಲ್ ಮೇಲ್ಗಡೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಮತ್ತೆ ನಾವು ಕಾರ್ನ ಹತ್ಬಿಟ್ಟು ಹೊರಟ್ವಿ. ಸೊ ಇನ್ನು ಮೇಲ್ಗಡೆ ಹೋಗಬೇಕು. ನನಗೆ ಇವ್ರು ಏನಂದರು ಅಂದರೆ ಫುಲ್ ಗಾಡಿ ಹೋಗುತ್ತೆ ಮೇಲ್ಗಡೆವರೆಗೂ ಅಂತ ಎಲ್ಲ ಹೇಳಿದ್ರು. ಇಲ್ಲಿ ನೋಡ್ಬೋದು ತುಂಬಾ ಕರ್ವಿಂಗ್ಸ್ ಇತ್ತು. ಒಂಥರ ನನಗೆ ಘಾಟ್ ಸೆಕ್ಷನಲ್ಲಿದ್ದೀವಾ ಅಂತ ಅನಿಸ್ಬಿಡ್ತು ಒಂದು ಸತಿ ರಪ್ಪ ಅಂತ. ಸೊ ಅದಾದಮೇಲೆ ನಾನು ನೋಡ್ತಿದ್ದೀನಿ ಇಲ್ಲಿ ಮೆಟ್ಲಿದೆ. ಸೊ ಮತ್ತೆ ಮೆಟ್ಲು ಹತ್ತಬೇಕು ಅಂತ ಹೇಳಿದ್ರು. ಓಕೆ ಹತ್ತೋಣ ಅಂತೆಲ್ಲ ಹೇಳಿಬಿಟ್ಟು ಮೆಟ್ಲು ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲೂ ಕೂಡ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ್ವಿ. ಯಾಕಂದ್ರೆ ಎಷ್ಟು ದೂರ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಅಭಿಯವರು ಇಲ್ಲೇ ಇದೆ, ಹತ್ರ ಇದೆ, ಸ್ವಲ್ಪ ಇದೆ ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಇವ್ರು ತುಂಬ ಸತಿ ಬಂದಿದ್ದಾರೆ. ಈ ದೇವರು ಅಂದರೆ ತುಂಬಾ ಇಷ್ಟ ನಮ್ಮ ಮನೆಯವ್ರಿಗೆ. ತುಂಬ ಸತಿ ಹೇಳ್ತಾಯಿದ್ರು ಈ ದೇವಸ್ಥಾನದ ಬಗ್ಗೆ. ಬಟ್ ನಾನು ನೋಡಿರಲಿಲ್ಲ. ನೋಡಿ ಕೆಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ.
ಸೊ ಪ್ರತಿಯೊಂದನ್ನು ಕೂಡ ಎಂಜಾಯ್ ಮಾಡಿಕೊಂಡು ಎಲ್ಲರೂ ಕಾದಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಮೊದಲನೇದಾಗಿ ನಾವು ಹಿಂಗೆ ಹೋಗ್ತಾ ಇದ್ಬೇಕಾದ್ರೆ ಅಲ್ಲಿ ಆಂಜನೇಯಂದು ಒಂದು ಮುದ್ದು ಕಾಣಿಸ್ತು ದೇವಸ್ಥಾನ. ಸೊ ಅಲ್ಲಿ ನಾವು ಆಶೀರ್ವಾದ ತೊಗೊಂಡು ಮತ್ತೆ ಮುಂದಕ್ಕೆ ಹೋದ್ವಿ. ಸೊ ಕೆಳಗಡೆ ಪ್ರತಿ ಸತಿ ಸ್ವಲ್ಪ ಮೆಟ್ಲು ಹತ್ತೋದಕ್ಕೂ ಕೆಳಗಡೆ ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಅಷ್ಟಿಷ್ಟಲ್ಲ. ಇನ್ನು ಈ ಒಂದು ಭಾಗದಲ್ಲಿ ಬಂದ ತಕ್ಷಣ ನನಗೆ ಎಷ್ಟು ಕೂಲಾಗಿತ್ತು, ಇಷ್ಟೊತ್ತಾಗಿದ್ದು ಸುಸ್ತೆಲ್ಲ ಈ ಒಂದು ಪ್ಲೇಸಲ್ಲೇ ಮಾಯ ಆಗಿಬಿಡ್ತು ಅಂತಲೇ ಹೇಳ್ಬೋದು. ತುಂಬಾ ತಣ್ಣಗೆ ಅನ್ನಿಸ್ತಾ ಇತ್ತು. ಈ ಕಲ್ಲುಗಳೆಲ್ಲ ಅದು ಹೇಗೆ ನಿಂತಿದೆನೋ ಗೊತ್ತಿಲ್ಲ, ನನಗೆ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಇನ್ನು ಮೇಲ್ಗಡೆ ಹೋಗ್ತಾ ಇದ್ವಿ. ಪ್ರತಿಯೊಂದು ಮೆಟ್ಲು ಹತ್ತಬೇಕಾದ್ರೂ ಕಷ್ಟ ಅನಿಸ್ತಿತ್ತು. ಬಟ್ ಅಭಿಯವ್ರ ಜೊತೆಗೆ ಇದ್ದಿದ್ದಕ್ಕೆ ಅದೆಲ್ಲ ಗೊತ್ತೇ ಆಗಲಿಲ್ಲ. ಇನ್ನು ಟೆಂಪಲ್ ಒಳಗಡೆ ಹೋಗಬೇಕಾಗಿತ್ತು. ಸೊ ಬಂದ ತಕ್ಷಣ ಇಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡಿದ್ವಿ. ಸೊ ಇನ್ನೇ ಒಳಗಡೆ ಹೋಗಬೇಕಾಗಿತ್ತು. ಸೊ ಒಳಗಡೆ ಹೋಗಿ ನೋಡೋಣ, ಆದರೆ ವಿಡಿಯೋ ಮಾಡೋಣ, ಇಲ್ಲಾಂದರೆ ಸ್ಟಾಪ್ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡ್ವಿ. ಬಟ್ ಒಳಗಡೆ ಹೋದ್ವಿ. ಒಳಗಡೆ ಹೋದ ತಕ್ಷಣವೇ ಎಷ್ಟು ಖುಷಿ ಆಯಿತು. ಇಷ್ಟೊತ್ತು ಬೆಟ್ಟ ಹತ್ತಿ ಬಂದಿದ್ದಕ್ಕೂ ಸಾರ್ಥಕನೇ ಅನ್ನಿಸ್ತು. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು. ಇನ್ನೂ ಈ ವಿಡಿಯೋ ಅಭಿಯವ್ರು ಮಾಡಿದ್ದು ಏನಂದರೆ ವಿಡಿಯೋ ಮಾಡೋ ಆಗಿರಲಿಲ್ಲ, ಆದರೂ ಕೂಡ ಒಂದೆರಡು ಕ್ಲಿಪ್ ನನಗೋಸ್ಕರ ಮಾಡಿಕೊಟ್ರು. ಯಾಕಂದರೆ ಯಾವಾಗಲೂ ಈ ದೇವಸ್ಥಾನನ ನೋಡೋಕ್ಕೆ ಆಗಲ್ಲ. ಸೊ ಈ ಒಂದು ಫೋಟೋ ಅಥವಾ ವಿಡಿಯೋ ಇದ್ದರೆ ನೋಡ್ಬೋದು ಅಂತಲೇ ಹೇಳಿ ದೇವರಿಗೆ ಮತ್ತೆ ಕೈ ಮುಗಿದು ಕೆಳಗಡೆ ಇಳಿಬೇಕಾಗಿತ್ತು. ಸೊ ಈ ಒಂದು ಪ್ಲೇಸ್ನ ನೋಡ್ತಾ ಇದ್ರೆ ನಂಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿಲ್ಲ. ಒಂಥರ ಸ್ವರ್ಗ ಥರನೇ ಅನ್ನಿಸ್ತಿತ್ತು. ಎಲ್ಲಿ ಮೋಡಗಳೆಲ್ಲ ಅಲ್ಲೇ ಕೆಳಗಡೆನೇ ನಮಗೋಸ್ಕರ ಕೈಗೆ ಸಿಗ್ತಾ ಇದೇನೋ ಅಂತ ಅನ್ನಿಸ್ತಿತ್ತು. ತುಂಬ ದಿನ ಆದಮೇಲೆ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನ ನೋಡ್ತಾ ಇರೋದು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನನಗಂತೂ ಅಲ್ಲೇ ನಿಂತ್ಕೊಂಡ್ಬಿಡೋಣ, ಕೆಳಗಡೆ ಬರೋದೇ ಬೇಡ ಅನ್ನಿಸ್ತಾ ಇತ್ತು. ಇನ್ನೂ ಮಂಗಗಳು ತುಂಬಾ ಕಾಟ ಕೊಡ್ತಾಯಿತ್ತು, ಭಾಳ ಮಂಗಗಳಿತ್ತು. ಅದೆಲ್ಲ ನೋಡಿಕೊಂಡು ಕೆಳಗಡೆ ಬರ್ತಾಯಿದ್ವಿ. ಸೊ ಹತ್ಬೇಕಾದ್ರೆ ನಮ್ಗೆ ಯಾವ ಥರ ಫೀಲ್ ಆಗ್ತಿತ್ತು, ಪಾಪ ಇವ್ರಿಗೂ ಅದೇ ಥರ ಫೀಲ್ ಆಗ್ತಿತ್ತು. ನಾವು ಇಳಿಬೇಕಾದ್ರೆ ಈಸಿಯಾಗಿ ಇಳಿದ್ಬಿಡ್ತೀವಿ. ಸೊ ಅವನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಮುಂದೆ ಬಂದಿದ್ದಾಯಿತು. ಇಷ್ಟು ತಣ್ಣಗೈತ್ರಿ ಇಲ್ಲಿ. ಇದೆಲ್ಲ ಹೆಂಗೆ ತಂದಿದ್ದಾರಲ್ವಲ್ಲ ಮೇಲೆ. ಹ್ಞೂ ನೋಡಿ ಎಷ್ಟು ತಣ್ಣಗೈತಿ. ಕಲ್ಲುಗಳನ್ನೆಲ್ಲ ಇಷ್ಟು ಮೇಲೆ ಹೆಂಗೆ ಓದ್ಕೊಂಬಂದಿದ್ದಾರ. ಅಲ್ಲುಡು ಅಲ್ಲಿ ಎಷ್ಟು ಚೆನ್ನಾಗೈತೆ. ಅಲ್ಲಿ ಪೂಜಿಯಲ್ಲಿ ನಿಂತಳಾಗ ಹೆಂಗೆ ಇಷ್ಟಿಷ್ಟ್ರಾಗೆ ನಿಂತವಲ್ಲ. ಎಷ್ಟು ಸೂಪರ್ ಐತೆ, ತಣ್ಣಗಿದೆ. ಯಾವಾಗಾದರೂ ಬಂದರೆ ಬರ್ರಿ, ತುಂಬಾ ಚೆನ್ನಾಗಿದೆ. ಒಂಥರ ಪೀಸ್ಫುಲ್ ಆಗಿದೆ, ತಣ್ಣಗಿದೆ ಆ ಜಾಗ. ಸೊ ನಾನಂತೂ ಇದೇ ಫಸ್ಟ್ ಟೈಮ್ ನೋಡಿದ್ದು. ನಮ್ಮ ಯಜಮಾನ್ರು ಆಲ್ರೆಡಿ ತುಂಬ ಸತಿ ಬಂದೋಗಿದ್ದಾರಂತೆ. ನಾನು ಮಾತ್ರ ಇದೇ ಫಸ್ಟ್ ಟೈಮ್ ಬಂದಿದ್ದು. ಈ ಕಡೆ ಇಡೀರಿ, ತುಂಬಾ ಚೆನ್ನಾಗಿದೆ. ಒಂದು ಸತಿ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ವಿಸಿಟ್ ಮಾಡೋಗಿ, ಮರಿಬೇಡಿ. ತುಮಕೂರು ಸೈಡ್ ಬಂದರೆ ಅಲ್ಲಿ ಸ್ವಲ್ಪ ಗಲೀಜಿತ್ತು ಅನ್ನೋದು ಬಿಟ್ಟರೆ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲಿಂದ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದ ತಕ್ಷಣವೇ ಇಲ್ಲಿ ಅಭಿಯವರು ಒಂದು MTR ಬಾದಾಮ್ ಡ್ರಿಂಕ್ ಕೊಡಿಸು ಅಂತ ಕೇಳಿದ್ರು. ಸೊ ಅವರಿಗೋಸ್ಕರ ಅದನ್ನು ಕೊಡಿಸ್ದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಅಲ್ಲಿಂದ ಇಲ್ಲಿ ಇಟ್ಕೊಂಡಿದ್ದಾರಲ್ವ ಅಂತೆಲ್ಲ ಹೇಳ್ಬಿಟ್ಟು ತೊಗೊಂಡು ನಾವು ನೆಕ್ಸ್ಟು ಅಲ್ಲಿಂದ ಹೊರಟ್ವಿ. ಬೇರೆ ಕಡೆ ಹೋಗಬೇಕಾಗಿತ್ತು. ಹಾಗಾಗಿ ಯಾಕಂದರೆ ಇದು 1 ಡೇ ಟ್ರಿಪ್ ಆಗಿರೋದ್ರಿಂದ ಎಲ್ಲ ದೇವಸ್ಥಾನನೂ ಕವರ್ ಮಾಡಬೇಕಾಗಿತ್ತು. ನಮ್ಮ ಯಜಮಾನ್ರು ಹಾಗೆ ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಹಾಗಾಗಿ ಅವ್ರು ಏನೇನು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೋ ಅದೆಲ್ಲ ಮುಗಿಬೇಕು. ಅವ್ರ ಲಿಸ್ಟಲ್ಲಿರತಕ್ಕಂಥ ಎಲ್ಲ ದೇವ್ರನ್ನ ಅವ್ರು ನೋಡಲೇಬೇಕು. ಅದಕ್ಕೋಸ್ಕರ ಬೇಗನೆ ಬಂದಿದ್ದಾಯಿತು. ಸೊ ನಾವು ನೆಕ್ಸ್ಟು ಕೂಡ ಹೋಗಬೇಕು. ಹಾಗಾಗಿ ಹೊರಟಿದ್ದಾಯಿತು. ಇನ್ನು ತುಂಬಾ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಹೋಗ್ಬೇಕಾದ್ರೆ ಯಾವ ಥರ ಇತ್ತು, ಬರ್ಬೇಕಾದ್ರೂ ಅದೇ ಥರ ಈ ನೇಚರ್ನ ನೋಡಿ ಎಂಜಾಯ್ ಮಾಡ್ಕೊತ ಬಂದ್ವಿ. ಇಲ್ಲಿ ನಿಮಗೆ ಆನ್ ದಿ ವೇ ಬರಬೇಕಾದ್ರೆ ಇದೊಂದು ಪ್ಲೇಸ್ ಕಾಣಿಸ್ತು, ನಾಮದ ಚಿಲುಮೆ ಅಂತ. ತುಂಬಾ ಇದ್ರ ಬಗ್ಗೆ ಇತಿಹಾಸ ಇದೆ ಅಂತಲೇ ಹೇಳ್ಬೋದು. ನಾವು ಬಟ್ ಒಳಗಡೆ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತೆಲ್ಲ ಹೇಳಿ ನಾವು ಒಂದು ಸತಿ ನೋಡಿದ್ವಿ ಆಲ್ರೆಡಿ. ಹಾಗಾಗಿ ಒಳಗಡೆ ಏನು ಹೋಗಲಿಲ್ಲ. ಅಲ್ಲಿಂದ ನಾವು ನೆಕ್ಸ್ಟು ನಮ್ಮ ಪಯಣನ ಯಡಿಯೂರು ಹತ್ರ ಬಂದ್ವಿ. ಸೊ ಇನ್ನು ಯಡಿಯೂರು ಎಲ್ರಿಗೂ ಗೊತ್ತಿದೆ, ಯಡಿಯೂರು ಸಿದ್ಧಲಿಂಗೇಶ್ವರ ಟೆಂಪಲ್ಲು. ಸೊ ಅದಕ್ಕೋಸ್ಕರ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಬಂದು ರೀಚ್ ಆದ್ವಿ. ಇನ್ನು ಎಂಟ್ರೆನ್ಸ್ ಆಗಿ ನೋಡ್ಬೋದು ನೀವು, ಇಷ್ಟೋ ದಿನ ಆಗಿತ್ತು ಬಿಸಿಲು ಬಿದ್ದು, ಬಟ್ ಇವತ್ತು ಬಿಸಿಲು ಕೂಡ ಚೆನ್ನಾಗೇ ಇತ್ತು. ಹಾಗೆ ಮೋಡಗಳ ಮಧ್ಯೆ ಆ ದೇವಸ್ಥಾನನೂ ಕೂಡ ಸೂಪರಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು. ಅಲ್ಲೇ ಕಾರ್ನ ಪಾರ್ಕ್ ಮಾಡಿ ಒಳಗಡೆ ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ. ಸೊ ಒಳಗಡೆ ಹೊರಟ್ವಿ. ಸೊ ಈ ದೇವಸ್ಥಾನ ನನಗೆ ಏನು ಇಷ್ಟ ಆಯಿತು ಅಂದರೆ ಪ್ಲಾಸ್ಟಿಕ್ ಎಲ್ಲ ಒಳಗಡೆ ತೊಗೊಂಡು ಹೋಗೋಗಿಲ್ಲ, ಮೊದಲಿಗೆ ಚೆಕ್ ಮಾಡಿ ಬಿಡ್ತಾರೆ.
ಇನ್ನು ಇದೆಲ್ಲ ದೇವಸ್ಥಾನ ನೋಡ್ತಾ ಇದ್ವಿ. ಎಷ್ಟು ಶಾಂತವಾಗಿತ್ತು ಅಂದರೆ ಅಲ್ಲಿ ತುಂಬ ಜನನೇ ಇದ್ದರು, ಆದರೂ ಕೂಡ ಆ ಒಂದು ಟೆಂಪಲ್ ತುಂಬ ಸೈಲೆಂಟಾಗಿತ್ತು, ಒಂಥರ ಪೀಸ್ ಅನ್ನಿಸ್ತಾ ಇತ್ತು. ಸೊ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲಿದೆ ಅಂತ ನಂಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಈ ದೇವಸ್ಥಾನಕ್ಕೂ ಕೂಡ ಬಂದಿರೋದು. ಸೊ ಒಳಗಡೆ ಹೋಗ್ತಾ ಇದ್ವಿ. ಅಭಿಯವರು ಫಾಸ್ಟಾಗಿ ಬನ್ನಿ ಅಂತ ಕರೀತಾ ಇದ್ರು. ನನಗೆ ಎಲ್ಲ ಟೆಂಪಲ್ ಪೂರ್ತಿ ಹೇಗಿದೆ ಅಂತ ನೋಡೋ ಅಂತ ಆಸೆ. ಇವ್ರು ನೋಡಿದ್ರೆ ಇದೆಲ್ಲ ಟೆಂಪಲು ಮುಂದೆ ಇದೆ ಬಾ ಅಂತ ಕರೀತಾ ಇದ್ರು. ನನಗೆ ಪ್ರತಿಯೊಂದು ಕಂಬದಲ್ಲೂ ಚೆನ್ನಾಗಿ ಕೆತ್ತನೆ ಮಾಡಿದಾರಲ್ಲ ಅಂತ ಅದನ್ನು ನೋಡ್ತಾ ಇದ್ದೆ. ನಾನು ಅಲ್ಲಿರತಕ್ಕಂಥ ಬ್ಯೂಟಿ ಆಫ್ ಆರ್ಟ್ನ ನೋಡ್ತಾ ಇದ್ದೆ. ಅವ್ರು ನೋಡ್ರೆ ಬೇಗ ಬಾ ಅಂತ ಹೇಳ್ತಿದ್ರು. ಓಕೆ ಗುರು ಬರ್ತೀನಿ ಅಂತೇಳಿ ಬಂದ್ವಿ. ಫೈನಲಾಗಿ ದೇವಸ್ಥಾನ ಇದೆ. ಸೊ ಒಳಗಡೆ ಹೋಗಬೇಕು. ಇನ್ನು ದೇವಸ್ಥಾನನೂ ಕೂಡ ಇಷ್ಟು ಸುಂದರವಾಗಿ ಸಮಾಧಾನವಾಗಿತ್ತು. ಇಲ್ಲಿ ಜನನೂ ಕೂಡ ಅಷ್ಟೇ ಸೈಲೆಂಟಾಗಿ ದೇವರ ದರ್ಶನ ಮಾಡ್ಕೋತಾ ಇದ್ರು. ಇನ್ನು ಹೋದ ತಕ್ಷಣ ಅಭಿಯವರು ಬಾ ವಿಭೂತಿ ಹಚ್ತೀನಿ ಅಂತ ಎಲ್ಲ ಕರೆದ್ರು. ಸೊ ಹಚ್ಕೊಳ್ತೀನಿ ಅಂದರೆ ಬೇಡ ನಾನೇ ಹಚ್ತೀನಿ ಅಂತೆಲ್ಲ ಹೇಳಿ ಹಚ್ತಾ ಇದ್ರು. ಇಷ್ಟೇ, ಒಳಗಡೆ ವಿಡಿಯೋ ಅಲೋ ಇರಲಿಲ್ಲ. ಸೊ ಹಾಗಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದನ ಮಾಡೋಣ ಅಂತ ಹೊರಟ್ವಿ. ಸೊ ಪ್ರಸಾದಕ್ಕೆ ಏನು ಕೇಸರಿ ಬಾತು, ಪಲ್ಯ, ಅನ್ನ, ಸಾಂಬಾರಿತ್ತು. ತುಂಬಾ ಚೆನ್ನಾಗಿತ್ತು. ಅದೆಲ್ಲ ತಿಂದು ಪ್ರಸಾದನ ತೊಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ಗೋಡಿಗೆರೆಗೆ. ಸೊ ಈ ಹಳ್ಳಿ ಬಗ್ಗೆ ಇತ್ತೀಚೆಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದು ಪ್ರಪಂಚದಲ್ಲಿ ಅಂದರೆ ಇದು ವಿಶ್ವದಲ್ಲಿ ಅತಿ ಎತ್ತರದ ಪಂಚಲೋಹ ಮೂರ್ತಿ ವಿಗ್ರಹ ಅಂತಲೇ ಹೇಳ್ಬೋದು. ಇಲ್ಲಿ ಬಂದ ತಕ್ಷಣವೇ ಇಲ್ಲಿ ಈ ಥರ ಕೋಳಿಗಳಿತ್ತು. ತುಂಬ ದಿನ ಆದಮೇಲೆ ಈ ಥರ ಕೋಳಿ ನೋಡ್ತಾ ಇದ್ದಿದ್ದು. ಹಾಗಾಗಿ ಒಂದೆರಡು ನಿಮಿಷ ನಿಂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೆ. ಸೊ ಅದನ್ನು ನೋಡಿ ಒಂದು ಸ್ವಲ್ಪ ಹೊತ್ತು ವೀಡಿಯೋನ ಮಾಡಿಕೊಂಡು ಮುಂದಕ್ಕೆ ಬಂದ್ವಿ. ಸೊ ಬಂದ ತಕ್ಷಣ ನನಗಂತೂ ಈ ಒಂದು ಪಿಕ್ಚರ್ ತುಂಬಾ ಇಷ್ಟ ಆಯಿತು. ಈ ಕಾನ್ಸೆಪ್ಟೇ ನನಗೆ ಒಂಥರ ಅಟ್ರ್ಯಾಕ್ಟ್ ಆಗಿಬಿಡ್ತು. ದೇವಸ್ಥಾನದ ಎದುರುಗಡೆ ಚೆಲ್ಲದಿರಿ ಅನ್ನ ಬಡವರಿಗೆ ಅದೇ ಚಿನ್ನ ಅಂತ ಹೇಳಿ ಟ್ಯಾಗ್ಲೈನ್ ಹಾಕಿದ್ರು. ಪ್ರತಿಯೊಂದು ಆ ಮೂರ್ತಿಗಳಲ್ಲೂ ಒಂದೊಂದು ಹಿಸ್ಟ್ರಿನೇ ಕಾಣಿಸ್ತಾ ಇತ್ತು. ಸೊ ಅನ್ನನ ವೇಸ್ಟ್ ಮಾಡಬೇಡಿ, ಅದು ಅನ್ನದಾತನಿಗೆ ಮಾಡುವಂಥ ಅವಮಾನ ಅನ್ನೋದನ್ನು ಹೇಳ್ತಾ ಇತ್ತು. ಇನ್ನು ಇಲ್ಲಿ ತುಂಬಾ ಶಾಪ್ಸ್ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಟೆಂಪಲ್ ಒಳಗೆ ಹೋದ್ವಿ. ಸೊ ಇದು ದೇವಸ್ಥಾನ. ಇಲ್ಲಿ ಬಸವ ಸನ್ನಿಧಿ ಇದೆ. ಇಲ್ಲಿ ಕಾಯಿಗಳನ್ನ ಆರೈಕೆ ಮಾಡಿ ಕಟ್ಟೋ ಅಂಥ ಒಂದು ಪದ್ಧತಿ ಇದೆ. ಸೊ ಹಾಗಾಗಿ ಎಲ್ಲರೂ ಕಾಯಿ ಕಟ್ಟಿದ್ರು. ಅದು ನೋಡ್ತಾ ಇದ್ದೆ. ಇದು ನೋಡ್ತಾ ಇರ್ಬೋದು ಶ್ರೀ ಕ್ಷೇತ್ರ ಗೌಡಿಗೆರೆಯ ದೊಡ್ಡ ಒಂದು ಸ್ಟ್ಯಾಚ್ಯೂ ಆಫ್ ಶಕ್ತಿ ಅಂತೆಲ್ಲ ಹೇಳಿ. ಇದಕ್ಕೆ 18 ಕೈಗಳೊಂದಿಗೆ ಕೋಟಿ ಶಕ್ತಿಯನ್ನು ಪ್ರತಿಬಿಂಬಿಸುವ ಈ ಮೂರ್ತಿ ಭಕ್ತರಿಗೆ ಭಗವಂತ ಕಿರಣದಂತೆ ಅನಿಸುತ್ತೆ ಅಂತಲೇ ಹೇಳ್ಬೋದು. ಅದಾದ ತಕ್ಷಣವೇ ಈ ಕಡೆ ಅಮ್ಮನವರ ಸನ್ನಿಧಿಗೆ ಬಂದು ಕೈನ ಮುಗಿದು ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಒಂದು ಅರ್ಚನೆಯನ್ನು ಕೂಡ ಬರೆಸಿ ಅರ್ಚನೆಯನ್ನು ಕೂಡ ಮಾಡಿಸ್ಕೊಂಡ್ವಿ. ಇಲ್ಲೂ ಕೂಡ ಒಳಗಡೆ ಫೋನು ಅಥವಾ ಕ್ಯಾಮ್ರಾ ಅದು ಇರಲಿಲ್ಲ. ಸೊ ಹಾಗಾಗಿ ನಾವು ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸಂಕಲ್ಪ ಮಾಡಿ ಹೊರಗಡೆ ಬಂದ್ವಿ. ಇನ್ನು ಈ ಕಾಯಿ ಕಟ್ಟೋದು ಏನು ಅಂತಂದರೆ ನಮ್ಗೆ ಏನು ಹರಕೆ ಇರುತ್ತೋ ಅದನ್ನೆಲ್ಲ ಮನಸ್ಸಲ್ಲಿ ಅಂದ್ಕೊಂಡು ದೇವ್ರ ಹತ್ರ ಹೋಗಿ ದೇವರಿಗೆ ಮುಟ್ಟಿಸ್ಬಿಟ್ಟು ಅದನ್ನು ತಂದು ಬಸವ ಸನ್ನಿಧಿಯಲ್ಲಿ ಒಂದು 7 ಸುತ್ತನ್ನು ಸುತ್ತಿ ನಮ್ಮ ಇಷ್ಟಾರ್ಥಗಳನ್ನು ಮನಸ್ಸಿಗೆ ಬೇಡ್ಕೊಂಡು ಕಟ್ಟುವಂಥ ಒಂದು ಪದ್ಧತಿ ಇದೆ ಅಂತೆ. ಹಾಗಾಗಿ ನಾವು ಕೂಡ ಮೇಲ್ಗಡೆ ಟೆಂಪಲಿಗೆ ಹೊರಟಿದ್ವಿ, ದೇವ್ರ ಸ್ಟ್ಯಾಚು ಹತ್ರ. ಅದನ್ನು ಮುಟ್ಟಿಸ್ಕೊಂಬರೋಣ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು ಹೋಗೋದಿಲ್ಲಿ ಎಷ್ಟು ಚೆನ್ನಾಗಿ ಈ ಥರ ಕಾರಂಜಿ ಮಾಡಿದ್ದಾರೆ. ಆಮೇಲೆ ಈ ಸ್ಟ್ಯಾಚು ಕೂಡ ತುಂಬಾ ಚೆನ್ನಾಗಿ ಅನಿಸ್ತಿತ್ತು. ಇಲ್ಲಿ ಹೋದ ತಕ್ಷಣವೇ ಮಂಗಳಾರತಿ ಕೂಡ ಮಾಡಿದ್ರು. ಚಂದ್ರಾಮಿರಣ್ಮಯೇ ಲಕ್ಷ್ಮೀ ಜಾತವೇದೋ ಮಹಾವಹ ಮಿರಣ್ಮಯ ವಿಂದಯಂ ಗಾಮಸ್ವಂ ಪುರುಷಾನಂ ಅಶ್ವಪೂರ್ವಾರತಮತ್ಯಾಮಸ್ತಿನ ಆದ ಪ್ರಬೋಧಿನಿ ಶ್ರಿಯಂ ದೇವೇ ಮುಪಸ್ಮಹ. ಸೊ ಮಂಗಳಾರತಿನ ಮುಗಿಸ್ಕೊಂಡಾದ್ಮೇಲೆ ನಾವು ಕಾಯಿನ ಮುಟ್ಟಿಸ್ಕೊಂಡ್ವಿ. ಸೊ ಕಾಯಿ ಅಂದರೆ ಈ ಥರ ಮುಟ್ಟಿಸಿ ಹಿಂಗೆ ಕೊಟ್ಬಿಡ್ತಾರೆ ಅಷ್ಟೇ. ಸೊ ಅದನ್ನು ನಾವು ತೊಗೊಂಡು ಕೆಳಗಡೆ ಬಂದು ಈ ಒಂದು ಬಸವ ಸನ್ನಿಧಿಯಲ್ಲಿ ಸಂಕಲ್ಪನ ಮಾಡ್ಕೊಂಡು ನಮ್ಗೆ ಏನು ಇಷ್ಟ ಇರುತ್ತೋ ಅದನ್ನು ಬೇಡಿಕೊಂಡು ಈ ಬಸಪ್ಪನವರ ಗದ್ದಿಗೆಯನ್ನು 7 ಸುತ್ತು ಸುತ್ತಿ
ಇಲ್ಲಿ ಕಾಯಿನ ಹರಕೆಯಾಗಿ ಕಟ್ಟಬೇಕು ಅಂತ ಹೇಳಿದ್ರು. ಹಾಗೆ ಕೂಡ ಮಾಡಿದ್ವಿ. ನಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಂಡಿದ್ದೀವಿ. ಇನ್ನು ದೇವ್ರ ಹತ್ರ ಎಲ್ಲ ಹೇಳ್ಕೊಂಡು ಇಬ್ಬರು ಸೇರಿ ಕಾಯಿನ ಕಟ್ಟಿದ್ವಿ. ಸೊ ಇನ್ನು ಕಾಯಿನ ಕಟ್ಟಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಯಾಕಂದರೆ ಪ್ರತಿಯೊಂದು ಏನೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಳ್ಳೋದು ಅಂದರೆ ತುಂಬಾ ರಿಲ್ಯಾಕ್ಸಿಂಗ್ ಆಗಿರುತ್ತೆ. ಅಷ್ಟೊತ್ತು ಮಳೆ ಇರಲಿಲ್ಲ, ಸ್ವಲ್ಪ ಬಿಸಿಲಿತ್ತು. ಯಾವಾಗ ನಾವು ಬೇಡ್ಕೊಂಡು ಈ ಕಾಯಿನ ಕಟ್ಟಿದ್ವೋ ಮಳೆ ಕೂಡ ಸ್ಟಾರ್ಟ್ ಆಯಿತು. ನಮಗೊಂಥರ ದೇವರೆಲ್ಲ ಅಷ್ಟು ಅಂತೇನೋ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು. ಸೊ ಅದಾದ ತಕ್ಷಣ ನಾವು ನೆಕ್ಸ್ಟ್ ಬಂದಿದ್ದು ಈ ಪಂಚಮುಖಿ ಆಂಜನೇಯ ಟೆಂಪಲ್ಲಿಗೆ. ಇನ್ನು ಈ ಒಂದು ಪಂಚಮುಖಿ ಆಂಜನೇಯ ಟೆಂಪಲ್ ಇರೋದು ಬಿದಿನಕೆರೆ ಗ್ರಾಮ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆಯಲ್ಲಿದೆ. ಈ ಒಂದು ಪಂಚಮುಖಿ ಆಂಜನೇಯಂದು 5 ಮುಖಗಳಿದೆ. ಸೊ 5 ಮುಖಗಳು ಅಂತ ಹನುಮಂತ, ನರಸಿಂಹ, ವರಾಹ, ಗರುಡ ಮತ್ತು ಅವಗ್ರೀಹ ಅಂತ ಹೇಳಿ 5 ಇದೆ. ಇದೆಲ್ಲದನ್ನು ನೋಡಿಕೊಂಡು ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ವಿ. ಸೊ ಅಭಿಯವರು ತುಂಬಾ ಫಾಸ್ಟಾಗಿ ಡ್ರೈವ್ ಮಾಡ್ತಾಯಿದ್ರು. ನನಗೆ ತುಂಬ ಭಯ ಅನ್ನಿಸ್ತಿತ್ತು. ಆದರೂ ಕೂಡ ಈ ಒಂದು ಟ್ರಿಪ್ನ ತುಂಬಾ ಎಂಜಾಯ್ ಮಾಡಿದ್ದೀನಿ. ನಮ್ಮ ಒಂದು ದೇವರ ಸನ್ನಿಧಿಗಳನ್ನ ನೋಡಿ ಮನಸ್ಸೆಲ್ಲ ಶಾಂತವಾಗಿತ್ತು. ಸೊ ಯಾಕಂದರೆ ಇಷ್ಟು ದಿನ ಅದು ಇದು ಗೊಂದಲಗಳಿತ್ತು, ಅದೆಲ್ಲದನ್ನು ಕ್ಲಿಯರ್ ಮಾಡಿಕೊಂಡು ಮನಸ್ಸನ್ನು ನೆಮ್ಮದಿಯಾಗಿ ಮಾಡಿಕೊಂಡು ವಾಪಸ್ ನಮ್ಮೂರಿಗೆ ನಾವು ಹೊರಟೋಗ್ತಿದ್ದೀವಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದಿನ. ಮತ್ತೆ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.